ನ್ಯೂಸ್ ವರೆಗೆ ಮತ್ತು ಸ್ವಾಗತ. ಮಳೆಗೆ ಮುನ್ನ ಗುಡುಗು ಸಿಡಿಲು ಅಂತ ಹೇಳ್ತೀವಿ. ರಾಜಕೀಯವಾಗಿ ಆ ರೀತಿಯ ಒಂದು ಸೂಚನೆಗಳು ಬರ್ತಾ ಇರುವಂಥದ್ದು. ಬನ್ನಿ ನಮ್ಮ ಜೊತೆಗೆ ಕೆಜೆಪಿ ಹಿರಿಯ ನಾಯಕ ಧನಂಜಯ ಕುಮಾರ್ ಪ್ರತಿಕ್ರಿಯೆಗೆ ಸಿದ್ಧ ಇದ್ದಾರೆ. ಧನಂಜಯ ಕುಮಾರ್, ಇವತ್ತು ಯಡಿಯೂರಪ್ಪ ಮಾತಾಡಿದ ಶೈಲಿ ನೋಡ್ತಾ ಇದ್ರೆ ಬಹುತೇಕ ಬಿಜೆಪಿಗೆ ಹೋಗೋದು ಖಾತ್ರಿ ಆಗಿದೆ, ಇಲ್ಲ ಮೈತ್ರಿಯ ಖಾತ್ರಿ ಆಗಿರ್ಬೋದು. ಎಲ್ಲೊಂದು ಕಡೆ ನಾನು ಭಾಳ ಅಗ್ರೆಸಿವ್ ಆಗಿದ್ದೀನಿ ಅಂತ ತೋರಿಸ್ಕೊಡೋಂಥ ಪ್ರಯತ್ನ. ಯಾಕಂದರೆ CM ಸಿದ್ದರಾಮಯ್ಯ ವಿರುದ್ಧ ಅವರು ಒಂದು ಕಡೆ ಏಕವಚನ ಬಳಸ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಬಹುತೇಕ ಇದನ್ನು ನೋಡ್ತಾ ಇದ್ರೆ ನೀವು ಲೋಕಸಭಾ ಚುನಾವಣೆಗೆ ಬಹಳ ಬರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಿ. ಇದರಿಂದ ಏನಾದರೂ ಲಾಭ ಆಗ್ಬೋದಾ ಅಂತ? ಧನಂಜಯ ಕುಮಾರ್ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಯಡಿಯೂರಪ್ಪ ಅವರು ಬಳಸಿದ ಭಾಷೆ, ಇವತ್ತಿನ ಅವರ ದಾಟಿ, ಅವರ ಆವೇಶ, ಆಕ್ರೋಶ, ಸವಾಲು ನೋಡ್ತಾ ಇದ್ರೆ ಲೋಕಸಭಾ ಚುನಾವಣೆ ಬಿಜೆಪಿಗಿಂತ ನಾವೇ ಸ್ಟ್ರಾಂಗ್ ಅಂತ ತೋರಿಸೋ ಪ್ರಯತ್ನ ಅಂತ. ಲಕ್ಷ್ಮಣ್, ಈ ರಾಜ್ಯದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ರಾಜ್ಯದ ಜನ ತೋರಿಸಿಕೊಟ್ಟಿದ್ದಾರೆ. ಯಾರಾದ್ರೂ ಅತ್ಯಂತ ಜನಪ್ರಿಯ ನಾಯಕ, ಜನಪರವಾದಂತ ಹೋರಾಟವನ್ನು ರೂಪಿಸುವಂತಹ ಛಲ ಇರುವಂತ, ಖ್ಯಾತಿ ಇರುವಂತಹ ಒಬ್ಬ ನಾಯಕ ಇದ್ರೆ ಅದು ಸನ್ಮಾನ್ಯ BS ಯಡಿಯೂರಪ್ಪ ಅಂತ ಹೇಳಿ ಜಗಜ್ಜಾಹೀರಾಗಿದೆ. ಈಗ ಪ್ರಶ್ನೆ ಇರುವಂತಹದ್ದು, ಹೊಸ ಸರ್ಕಾರ ಬಂದಿದೆ, ಸಿದ್ದರಾಮಯ್ಯನವರ ಆಡಳಿತ ಶೈಲಿ 100 ದಿವಸಕ್ಕಿಂತ ಹೆಚ್ಚು ರಾಜ್ಯದ ಜನ ನೋಡಿದ್ದಾರೆ. ಯಾವ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಕಲ್ಯಾಣಕ್ಕಾಗಿ ಪ್ರಾರಂಭ ಮಾಡಿದಂತ 10 ಹಲವು ಯೋಜನೆಗಳು, ಜನಪರವಾದಂತ ಕಲ್ಯಾಣ ಕಾರ್ಯಕ್ರಮಗಳು, ಅದೆಲ್ಲವನ್ನು ಕೂಡ ಬುದ್ಧಿಪುರಸರವಾಗಿ ಕೈಬಿಟ್ಟು ಯಾರಿಗೂ ಉಪಯೋಗ ಇಲ್ಲದೆ ಇರುವಂತ ಕೆಲವು ಯೋಜನೆಗಳನ್ನ ಇವರು ಕೈಗೆತ್ತಿಕೊಂಡು ಈಗ ಜನ ಎಲ್ಲ ಕೂಡ ನಗೆಪಾಟಲಾಗುವಂತ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಅಲ್ಲ, ಅದು ಒಪ್ಕೊಂಡೆ ನಾನು. ನೀವು ತಂದಂತ ಕಾರ್ಯಕ್ರಮಗಳು ನಿಂತಿರ್ಬೋದು, ಅಥವಾ ಅನುದಾನ ಹಂಚಿಕೆ ಆಗದೆ ಇರ್ಬೋದು, ಅಥವಾ ಹಣ ಕೊಳಿತಾ ಇರ್ಬೋದು. ಲೇ ನೋಡ್ತೀನಿ ಈ ರೀತಿಯ ಭಾಷೆ ಒಬ್ಬ CM ಆಗಿದ್ದವರು, 40 ವರ್ಷ ರಾಜಕಾರಣ ಮಾಡಿದವರು, ಸಂಸ್ಕೃತಿ, ಸಂಪ್ರದಾಯ, ಪರಂಪರೆ ಎಲ್ಲವನ್ನೂ ಹೇಳ್ಕೊಟ್ಟಂತ ಪಕ್ಷದಿಂದ ಬಂದಂತವರು ಇವತ್ತು ಯಡಿಯೂರಪ್ಪನವರು ಬಹಿರಂಗವಾಗಿ ಬಳಸುವಾಗ ಈ ಪದಗಳನ್ನು ಹೇಗೆ ಬಳಸರು ಅಂತ. ನಾನು ಒಂದೇ ಶಬ್ದ ಉಪಯೋಗ ಮಾಡದಿದ್ರೆ ಸಿದ್ದರಾಮಯ್ಯನವರಿಗೆ ಅರ್ಥ ಆಗುವಂತ ಭಾಷೆ ಅದು. ಅಲ್ಲ, ಅಂದ್ರೆ ನಿಮ್ಗೆ ಅಂದ್ರೆ ಸಾರ್ವಜನಿಕ ಶಿಸ್ತು, ಸಾರ್ವಜನಿಕ ಗೌರವ, ಸೌಜನ್ಯ ಏನಿಲ್ವಾ ಸ್ವಾಮಿ? ಯಾರಿಗೆ ಯಾವ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ ಆ ಭಾಷೆ ಉಪಯೋಗ ಮಾಡ್ಬೇಕಾಗ್ತದೆ. ಸಿದ್ದರಾಮಯ್ಯನವರ ಭಾಷೆ ಹೇಗಿದೆ? ಲೇ ಯಡಿಯೂರಪ್ಪ, ಇದು ಮಾತಿನ ಶೈಲಿಯಾ? ಈ ರಾಜ್ಯದ ಮುಖ್ಯಮಂತ್ರಿ ಆ ರೀತಿಯಲ್ಲಿ ಮಾತಾಡ್ಬೋದಾ? ಅವರು ಮಾತಾಡುವಂತ ದಾಟಿಯಲ್ಲೇ ಅವ್ರಿಗೆ ಮಾತಾಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳಿ ಯಡಿಯೂರಪ್ಪ ಈ ಭಾಷೆ ಉಪಯೋಗ ಮಾಡಿದ್ದಾರೆ ಹೊರತಾಗಿ ಬೇರೆ ಅವರನ್ನು ಹಾಸ್ಯ ಮಾಡುವುದಾಗ್ಲಿ ಅಥವಾ ಗೇಲಿ ಮಾಡೋದು, ಹಾಸ್ಯವಾಗಿಲ್ಲ, ಬಹಳ ಸೀರಿಯಸ್ ಆಗಿ ಮಾತಾಡಿರೋದು, ಹಾಸ್ಯ ಅಲ್ಲದು. ಅದನ್ನೇ ನಾನು ಹೇಳ್ತಾ ಇರುವಂತಹದ್ದು. ಸಿದ್ದರಾಮಯ್ಯ ಇನ್ನಾದ್ರೂ ಕೂಡ ವಿಷಯ ತಿಳ್ಕೊಳ್ಳಿ, ಜನಪರವಾದಂತ ಕಾರ್ಯಕ್ರಮಗಳನ್ನ ಮಾಡುವಂತಹದ್ದು ಮಾಡ್ಲಿ. ಕೇವಲ ಪಕ್ಷದ ಒಳಜಗಳ, ಪಕ್ಷದಲ್ಲಿ ಮೇಲಾಟ, ಜನರನ್ನ ಮರೆತು ತಾನು ಅಧಿಕಾರದಲ್ಲಿ ಇದ್ದೇನೆನ್ನ ಬೆರೆದಾಡುವಂತ ಈ ಪ್ರವೃತ್ತಿ ಏನಿದೆ ಅದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಯಡಿಯೂರಪ್ಪ ಮಾತಾಡಿದ್ದಾರೆ. ಕೊನೆ ಪ್ರಶ್ನೆ ಕೇಳ್ತೀನಿ. 6 ಜನರಲ್ಲಿ 3 ಜನ ಬೇರೆ ದಿಕ್ಕಲ್ಲಿದ್ದಾರೆ ನಿಮ್ಮ ಪಕ್ಷ ಶಾಸಕರು. ಈ 6 ಜನ ಶಾಸಕರನ್ನ ಇಟ್ಕೊಂಡು ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಸರ್ಕಾರವನ್ನ, ನಿಮ್ಮ CM ಸ್ಥಾನವನ್ನ ಕೆಳಗಿಳಿಸ್ತೀನಿ ಅಂತ ಹೇಳಿದ್ರೆ ಏನ್ ಲೆಕ್ಕಾಚಾರ ಅಂತ? ಶಾಸಕರು ಮುಖ್ಯ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಜನ ಮುಖ್ಯ ಲಕ್ಷ್ಮಣ್. ಜನರ ಬೆಂಬಲ ಯಾರ ಕಡೆಗಿದೆ ಅಂತವರು ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಶಸ್ವಿ ಆಗ್ತಾರೆ. ಅಲ್ಲಿ ಜನ ಬೆಂಬಲತಾನೆ ಸರ್ಕಾರ ಬಂದಿರೋದು. ಯಾವ್ದೇಳಿ? ಜನಾದೇಶದ ನಂತರ ನೀವು ಅಧಿಕಾರದಿಂದ ಕೆಳಗಿಳಿದ್ರೆ ಅವ್ರ ಅಧಿಕಾರಕ್ಕೆ ಬಂದಿರೋದು. ಅಲ್ಲ, ಅದು ಸರಿ ಇದೆ. ಆದ್ರೆ ಈಗ ಜನರ ಅಭಿಪ್ರಾಯ ಯಾವ ರೀತಿಯಲ್ಲಿ ಇದೆ ಅಂತ ಹೇಳುವಂತದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೆ ಸಮಾಧಾನದಿಂದ ಕಾಯಿರಿ. ಲೋಕಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನ ಕಾಂಗ್ರೆಸ್ನ ಸ್ಥಾನ ಎಲ್ಲಿ ಅಂತ ಹೇಳುವಂತದನ್ನ ತೋರಿಸ್ತಾರೆ. ಧನ್ಯವಾದ ಧನಂಜಯ ಕುಮಾರ್ ಹೇಳ್ತಾ ಇದ್ದಾರೆ. ಜನಾದೇಶದಿಂದ ಸರ್ಕಾರಕ್ಕೆ ಬಂದಿದ್ರೆ, ಆದರೆ ಇನ್ನೊಂದು ಜನಾದೇಶ ಲೋಕಸಭಾ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಮ್ಮಿ ಸ್ಥಾನ ಬರುತ್ತೆ, ಸಿದ್ದರಾಮಯ್ಯ ನಾಯಕತ್ವ ಫೇಲ್ ಆಗುತ್ತೆ, ಅದರಿಂದ CM ಸ್ಥಾನ ಕಳ್ಕೊಳ್ತಾರೆ. ಸೊ ಹಾಗಾಗಿ ಅವರು ಲೆಕ್ಕಾಚಾರ ಹಾಕೊಂಡು ಹೇಳಿದ್ದಾರೆ ರಾಯರೆಡ್ಡಿ. ಈಗ ಜನಾದೇಶ ಧನಂಜಯ ಕುಮಾರ್ ಅವರು ಹೇಳಿದ ಹಾಗೆ ಯಾರ ಪರ ಇದೆ ಅಂತ ಹೇಳಿ ಮೊನ್ನೆ ತಾನೇ ಬೆಂಗಳೂರು ಚುನಾವಣೆ, ಮಂಡ್ಯ ಚುನಾವಣೆಯಲ್ಲಿ ಇವರೆಲ್ಲ ಒಂದಾದ್ರಲ್ರಿ. ಯಾರ್ಯಾರು ಒಂದಾದ್ರಪ್ಪ? KJP, BJP, ಶ್ರೀರಾಮುಲು ಮತ್ತು JDS ಇವರೆಲ್ಲ ಒಂದಾದರೂ ಕೂಡ ಅತ್ಯಂತ ಹೀನಾಯಮಾನವಾಗಿ ಸೋತರು. ಆ ಚುನಾವಣೆಯಲ್ಲಿ ನಾವಂತೂ ಕ್ಯಾಂಡಿಡೇಟೇ ಹಾಕಿಲ್ಲ. ಸಪೋರ್ಟ್ ಮಾಡಿದ್ರಲ್ಲ, ಅದು ಒಂದು ಮಾಪದಂಡನೇ ಕೊಟ್ಟಿದ್ರಿ. ಅದನ್ನ ನಾವು ನೀವು ಬೆಂಬಲ ಯಾರಿಗೆ ಕೊಟ್ಟಿದ್ರಿ? ನಾವು ಬೆಂಬಲ ಕೊಟ್ಟಿಲ್ಲ, ನಾವು ಬೆಂಬಲ ತಗೊಂಡಿಲ್ಲ.
ಹೀಗೆಲ್ಲ ಅದೆಲ್ಲ ಕಟ್ಟುಕತೆಗಳು. ವಿ ಆರ್ ನಾಟ್ ಎಟ್ ಆಲ್ ಟೇಕನ್ ದಟ್ ಎಲೆಕ್ಷನ್ ಯಾಕಂದ್ರೆ ಆ ಎರಡು ಸ್ಥಾನಗಳಿಂದ ಕೇಂದ್ರದಲ್ಲಿ ಸರ್ಕಾರ ಬರ್ತದಂತೂ ಇಲ್ಲ, ಹೋಗ್ತದಂತೂ ಇಲ್ಲ. ಮತ್ತೆ ಅವರು ದಯಮಾಡಿ ಮಲ್ಕಾಪುರ ಅವರೇ, ನೀವು ಅಭ್ಯರ್ಥಿಗಳನ್ನ ಹಾಕಿಲ್ಲ ಅಂದ್ರೆ ದಟ್ ಶೋಸ್ ಯುವರ್ ವೀಕ್ನೆಸ್. ಅಭ್ಯರ್ಥಿಗಳೇ ಇಲ್ಲ ಅಂತ ರಾಜಕೀಯ ಪಕ್ಷವಾಗಿ ಇದು ನಮ್ದೊಂದು ಸ್ಟ್ರಾಟಜಿ ಅಪ್ಪ. ವಾಟ್ ಇಸ್ ದ ಸ್ಟ್ರಾಟಜಿ? ಹಂಗಾರೆ ಬಿಟ್ಬಿಡಿ, ಮುಂದಿನ ಲೋಕಸಭೆಯಲ್ಲಿ ಹಾಕ್ಲೇಬೇಡಿ. ಆವಾಗ ನಾವು ಏನ್ ಸ್ಟ್ರಾಟಜಿ ಮಾಡ್ತೀವಿ ನೋಡ್ರಿ, ನೋಡ್ತೀವಿ ನೀವು. ಮಧುಪ್ರಕಾಶ್ ಅವರೇ, ನಾನು ಹಾಕುವ ಧೈರ್ಯ ಇದ್ದಿಲ್ಲ, ಹಾಕ್ಲಿಲ್ಲ. ಏನ್ ಧೈರ್ಯ ಇಲ್ಲ, ಪೂರ ಇಟ್ ಈಸ್ ಅವರ್ ಸ್ಟ್ರಾಟಜಿ. ನಾನು ಮಧುಪ್ರಕಾಶ್ ಅವರೇ, ಒಂದ್ ನಿಮಿಷ. ನಮ್ಮ ಬಹುತೇಕ ಚುನಾವಣೆ ಕಾವು ಏರ್ತಾ ಇದೆ. ಪೊಲಿಟಿಕಲ್ ಪಾರ್ಟಿ ರಾಜಕೀಯ ಪಕ್ಷ ನಿಮ್ಮನ್ನು ಕೇಳಿ ಯೋಗ್ಯತೆ ಇಲ್ಲ ಅಂತ ನಾನು ಅದಕ್ಕೆ ಹೇಳಿದ್ದು. ನೀವೆಲ್ಲರೂ ಒಂದಾದ್ರೂ ಕೂಡ ನಿಮ್ಮ ಪರಿಸ್ಥಿತಿ ಮಧುಪ್ರಕಾಶ್ ಅವರೇ, ಒಂದು ನಿಮಿಷ. ಈಗ ನಿಮ್ಮ ಅಕ್ಕಪಕ್ಕದ ನಾಯಕರು ಮಾತಾಡೋ ಶೈಲಿ ನೋಡ್ತಾ ಇದ್ರೆ ಹೀಟಪ್ ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಬಹಳ ರೆಡಿ ಆಗ್ತಾ ಇದ್ದಾರೆ. ಯಾಕಂದ್ರೆ ಯಡಿಯೂರಪ್ಪನವ್ರ ಮಾತುಗಳು ನೋಡಿದ್ರೆ ನಾನು, ಯಾಕಂದ್ರೆ ಸಾರ್ವಜನಿಕ ಸಂಹಿತೆ ಮತ್ತು ಸಾರ್ವಜನಿಕ ಶಿಸ್ತು ಮತ್ತು ಸೌಜನ್ಯ ಇದೆಯಲ್ಲ, ಅನೇಕ ಬಾರಿ ನಮ್ಗೆ ಇತ್ತೀಚೆಗೂ ನೆನಪಿರೋ ಪ್ರಕಾರ ಜನಾರ್ದನ್ ರೆಡ್ಡಿ MP ಪ್ರಕಾಶ್ ಅವರು ಕ್ಯಾನ್ಸರ್ ಆಗಿದ್ದ ಸಂದರ್ಭದಲ್ಲಿ ಹೇಳ್ತಾರೆ, ಅವರು ಸ್ಮಶಾನಕ್ಕೆ ಹೋಗೋ ದಾರಿಯಲ್ಲಿದ್ದಾರೆ ಅನ್ನುವಂಥ ಪದ ಬಳಕೆ ಮಾಡ್ಕೊಳ್ತಾರೆ. ಮತ್ತೆ ಇನ್ನೊಂದು ಕಡೆ ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ದವರು ಆ ಪದ ಬಳಸಬಾರ್ದು, ಆ ರೀತಿಯ ಒಂದು ಪದವನ್ನು ಇದೇ ಯಡಿಯೂರಪ್ಪನವ್ರ ಬಗ್ಗೆ CM ಆಗಿದ್ದಾಗ ಬಳಸ್ತಾರೆ. ನಾನು ಹುಟ್ಟು ಹೋರಾಟಗಾರ, ಅದೇನೇನು ಬಳಸಿದಾರೆ ಅದು ಹೇಳಕ್ ಹೋಗಲ್ಲ, ಆ ರೀತಿಯ ಪದಗಳನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಹೇಳ್ಬೋದು, ಆವೇಶದಲ್ಲಿ ಬಳಸ್ತೀವಿ, ಸಿಟ್ಟು ಕೋಪ ಆ ಸಂದರ್ಭದಲ್ಲಿ ನಾವು ಮಾತಾಡ್ಬಿಡ್ತೀವಿ. ಮತ್ತೆ ಧನಂಜಯ ಕುಮಾರ್ ಹೇಳ್ತಾ ಇದ್ದಾರೆ, ಯಾರಿಗೆ ಯಾವ ರೀತಿ ಮಾತಾಡೋದು, ಇದು ಸಿದ್ದರಾಮಯ್ಯಗೆ ಈ ಭಾಷೆನೇ ಸರಿ ಅನ್ನುವಂಥ ಮಾತುಗಳು. ಸಾರ್ವಜನಿಕವಾಗಿ ನಾಯಕರು ರೀತಿ ಮಾತಾಡ್ತಾ ಹೋದರೆ, ಈಗ ಒಂದು ಕತೆ ನಾವು ಪಾರ್ಲಿಮೆಂಟಲ್ಲಿ ಬಳಸ್ತೀವಿ ಅಸಂಸದೀಯ ಪದ ಅಂತ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವ ಅಸಂಸದಿದೆ ಅಂತ ಪಾರ್ಲಿಮೆಂಟ್ ಅಲ್ಲೇ ಅಸೆಂಬ್ಲಿ ಅಲ್ಲ ಅಂತ ಹೇಳಿ ಮಾಧ್ಯಮ ಕಾರ್ಯಕರ್ತರಿಗೆ ಸಂತೋಷ ಅಂತಂದ್ರೆ ಒಂದು ವಾಸ್ತವ ಏನು ಅಂತಂದ್ರೆ, ರಾಜಕಾರಣಿಗಳು ನಾನು ಆಗಲೇ ಹೇಳಿದಾಗೆ ದೇ ಶುಡ್ ಬಿ ಮಾಡೆಲ್ ಟು ಅದರ್ ಲೀಡರ್ಸ್. ಅದು ಒಬ್ಬ ಪ್ರಧಾನಿ ಅಭ್ಯರ್ಥಿ ಇರಬಹುದು, ಪ್ರಧಾನಿನೇ ಇರಬಹುದು, ಅಥವಾ ಮುಖ್ಯಮಂತ್ರಿ ಇರಬಹುದು, ಮಾಜಿ ಮುಖ್ಯಮಂತ್ರಿ ಇರಬಹುದು. ಅವರು ತಮ್ಮನ್ನು ಬೆಂಬಲಿಸುವಂತಹ, ತಮ್ಮನ್ನು ಹಿಂಬಾಲಿಸುವಂತಹ ನಾಯಕ ಗಣ ಏನಿರುತ್ತೆ, ನಾಯಕ ಸಮೂಹ ಇರುತ್ತೆ, ಅವರಿಗೆ ಅವರು ಮಾಡೆಲ್ ಆಗಿರಬೇಕು. ಈಗ ವಿಧಾನಸಭಾ ಅಧಿವೇಶನದಲ್ಲೇ ಗುಂಡೂರಾವ್ ಮಾಡಿದಂತಹ ಏನು ಅವರು ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳಿಗೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬನ್ನಿ ತೋರಿಸ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯನವರು ಅವತ್ತು ತೊಡೆತಟ್ಟಿ ಬರ್ತೀವಿ ಬಳ್ಳಾರಿಗೆ. ಕುಮಾರಸ್ವಾಮಿ ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ನಡೆದಂಥ ಜಟಾಪಟಿಗಳು ಇಂಥದ್ದೆಲ್ಲ ಇರುತ್ತೆ. ಆದರೆ ಯಾವುದನ್ನು ಸೌಜನ್ಯದ ಚೌಕಟ್ಟು, ಆ ಸೌಜನ್ಯದ ಚೌಕಟ್ಟನ್ನು ದಾಟಿ ಹೋಗಬಾರ್ದು. ಪ್ರಾಯಶಃ ಈ ಒಂದು ಇದರೊಳಗೆ ಒಂದು ಅಂಶ ನನಗೆ ತುಂಬ ಸ್ಪಷ್ಟವಾಗುತ್ತೆ. ಧನಂಜಯ ಕುಮಾರ್ ಏನು ಹೇಳಿದ್ರು ಅಂತಂದರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಎಮರ್ಜ್ ಆಸ್ ಎ ವೆರಿ ಪವರ್ಫುಲ್ ಲೀಡರ್ ಅನ್ನುವಂತಹ ಮಾತನ್ನು ಹೇಳಿದ್ರು. ಅಂದರೆ ಪವರ್ಫುಲ್ ಲೀಡರ್ ಅಂದರೆ ಅವರನ್ನು ಜನ ತುಂಬ ಮೆಚ್ಚಿದ್ದಾರೆ ಅಂತ ಅಂದ್ಬಿಟ್ಟು. ಯಡಿಯೂರಪ್ಪ ಏನಾದರೂ BJPಲೇ ಇದ್ದಿದ್ದರೆ ಪ್ರಾಯಶಃ ನಮ್ಮ ಮಲ್ಕಾಪುರಿ ಅವರು ಒಪ್ತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ, BJP ಮತ್ತು ಯಡಿಯೂರಪ್ಪ ಇಬ್ಬರೂ ಸೇರೂ 20%ಗಿಂತ ಜಾಸ್ತಿ ಬರ್ತಾ ಇರಲಿಲ್ಲ. 10% ಏನಾದರೂ ಯಡಿಯೂರಪ್ಪನವರು ಬಂದಿದ್ದರೆ ದಟ್ ಈಸ್ ಬಿಕಾಸ್ ಆಫ್ ಸಿಂಪತಿ. ಯಡಿಯೂರಪ್ಪನವ್ರು ಇಲ್ಲೂ ಅನ್ಯಾಯ ಆಗಿದೆ BJPಲಿ ಅನ್ನುವಂತಹ ಒಂದು ಕಾರಣದಿಂದ ಜನ ವೋಟ್ ಹಾಕಿದರು. ಹಾಗಾಗಿ ಯಡಿಯೂರಪ್ಪನವರು ನನಗೆ 10% ವೋಟ್ ಸಿಕ್ಕಿದೆ, ಆದ್ದರಿಂದ ನಾನು ಪಾಪ್ಯುಲರ್ ಲೀಡರ್ ಅಂತ ತಿಳ್ಕೊಂಡಿದ್ರೆ ನಾನು ಅದಕ್ಕೆ ಜಗನ್ನಾಥ್ ಮಲ್ಕಾಪುರ ನಿಮ್ಮಲ್ಲಿದ್ದಾಗ ಯಡಿಯೂರಪ್ಪನವರು CM ಆಗಿದ್ದಾಗ ಏನು ಹೇಳ್ತಾ ಇದ್ರು, ನಾನು ಕುಮಾರಸ್ವಾಮಿ ಸೇರಿದ್ದೀವಿ 20 ವರ್ಷ, ಯಾರು ಕೂಡ ಅಧಿಕಾರಕ್ಕೆ ಬರಲ್ಲ, ಅಂದರೆ ಅಪೋಸಿಷನ್ಗೆ ಇರ್ತಾರೆ, ನಮ್ಮನ್ನು ಯಾರು ಮೀರ್ಸಕ್ಕಾಗಲ್ಲ ಅಂತ ಹೇಳಿದ್ರು. ಏನಾಯ್ತು ನೋಡಿ, ಒಂದು ಸತ್ಯ, 2020 ಸರ್ಕಾರದಲ್ಲಿ ನಾವು ಜನತಾ ದಳದವರು ಇದ್ವಿ, ಯಡಿಯೂರಪ್ಪನವರು ಕುಮಾರಸ್ವಾಮಿ ಇದ್ದರು. ಅವರಿಬ್ಬರು ನಮ್ಮಿಬ್ಬರು ಅಲಯನ್ಸ್ ಚೆನ್ನಾಗಿದ್ರು ಕೂಡ 20 ವರ್ಷದ ನಾವು ಅಧಿಕಾರದಲ್ಲಿ ಇರ್ತಿದ್ವಿ. ಕೇಳಿ ನಾವು ಹೆಂಗ್ ಬಿದ್ದೋದ್ರಿ? ನಾವು ಒಟ್ಟಾಗಿ ಒಂದಾಗಿ ಇದ್ರೆ ಯಡಿಯೂರಪ್ಪನವರು ಸ್ಥಾಪನೆ ಮಾಡಿದಂಥ KGP, ಶ್ರೀರಾಮುಲು ಪ್ರಾರಂಭ ಮಾಡಿದಂಥ BSR, BJP ಒಂದಾಗಿದ್ರು ಕೂಡ ಸರ್ ವೋಟ್ ಆಫ್ ಸ್ಪಿಟ್ ಇರ್ತೀವಿ 20%, 10%, 4%, 34%. ಆಯ್ತ್ರಿ 32 ಆಗುತ್ತೆ. ಒಟ್ಟಾಗಿ ಹೋರಾಟ ಮಾಡೋದಕ್ಕೂ ತಂಡವಾಗಿ ಹೋರಾಟ ಮಾಡೋದಕ್ಕೂ ವ್ಯತ್ಯಾಸ. ಆದ್ರೆ ನಾವು ಇವತ್ತು ಕಾಂಗ್ರೆಸ್ನವರು ರಾಜ್ಯದಲ್ಲಿ ಅಧಿಕಾರ ಬಂದಿದ್ದು ಅವರ ಸಾಮರ್ಥ್ಯದಿಂದ, ಅವರ ಪರಿಶ್ರಮದಿಂದ, ಅವರ ಹೋರಾಟದಿಂದ ಅಲ್ಲ, ನಮ್ಮ ತಪ್ಪುಗಳಿಂದ ಅವರು ಅಧಿಕಾರಕ್ಕೆ ಬಂದರೆ ಕೂಡ ಒಪ್ಪಲೇಬೇಕು. ಅಷ್ಟೊಂದು ಫ್ರಸ್ಟ್ರೇಷನ್ ಅಂತ. ಒಂದು ನಿಮಿಷ, ಅವ್ರು ಹೇಳಿದ್ರಲ್ಲ, ಅವ್ರು ಮೂವರು ಒಂದು ಆದ್ರೂ ಕೂಡ ಎಷ್ಟು ವೋಟ್ ಬಂದಿದೆ ಹೇಳ್ಬಿಡ್ತೀನಿ ನೋಡಿ. BJP 19.8, ಯು ಕ್ಯಾನ್ ಸೇ 20%.
ಕೆಜೆಪಿ 9.2 or 9.3 9.98 sir. ಇಲ್ಲಿ ಅದೆಲ್ಲ ಒಂದೇ ಇದೆಯಲ್ಲ, ನೀವ್ ಹೇಳೋದು ನಿಜ, ನಾ ಹೇಳೋದು ಸುಳ್ಳ? ಆಯ್ತಲ್ಲ 20 10 ಅಂತ 30 2.5% ಇವ್ರಿಗೆ ಬಂತು. ಯಾರಿಗೆ? BSR 32.5% ಆಯ್ತು. ಸರಿ. ಯಾರು ಇವರ ಮೂವರು ಸೇರಿದ್ರೆ ಅಲ್ಲ, ಅದನ್ನ ಈಗ ಮೀರಿಸ್ತಾ ಇದ್ದೀವಿ ನಮ್ದು ಲೋಕಸಭೆಯಲ್ಲಿ. 38% ಬಂದಿದೆ ಕಾಂಗ್ರೆಸ್ಗೆ. 38 ಅಲ್ಲ, ಲೋಕಸಭೆಯಲ್ಲಿ 37.9. ಸರ್, ಆಯ್ತು. ನೋಡಿ ಲಕ್ಷ್ಮಣ ಅವರೇ ಒಪ್ಕೊತಿದ್ದಾರೆ. 37.9. ನಾವು ಮೂವರು ಸಪರೇಟ್ ಆಗಿ ಹೋರಾಟ ಮಾಡಿದ್ರೆ 34%, ಒಟ್ಟಾಗಿ ಹೋರಾಟ ಮಾಡಿದ್ರೆ you could have been crossed 40%. ಅದ್ರ ಸಿಂಪ್ಟಮ್ ಈಗ. ಅಲ್ಲ, ಯಡಿಯೂರಪ್ಪ ಮಾತಾಡ್ತಾ ಇರೋದು ಸಿಂಪ್ಟಮ್ ಅದು, ಎಲ್ಲ ಒಂದಾಗಬೇಕಾಗಿದೆ ಅಂತ. ನಾವು ನಿಮ್ಗಿಂತ ದೇಶದ ಹಿತದ ದೃಷ್ಟಿಯಿಂದ, ರಾಜ್ಯದ ಹಿತದ ದೃಷ್ಟಿಯಿಂದ ನಾನು ಎನ್ಡಿಎನ ಬೆಂಬಲಿಸ್ತೇನೆ ಅಂತ ಹೇಳಿ ಈಗಾಗಲೇ ಸನ್ಮಾನ್ಯ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅದು ವಿಲೀನ ಆಗುತ್ತೋ ಬಿಡುತ್ತೋ ಅವ್ರ ಪಾರ್ಟಿ ಬಿಡ್ತಾರೋ, ಆದರೆ ಕಾಂಗ್ರೆಸ್ ರಹಿತವಾದಂತ ದೇಶವನ್ನು ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗ್ತೇವೆ. ಅಲ್ಲ, ಅವ್ರ ಪತ್ರಿಕೆಯನ್ನು ರಿಪ್ಲೈ ಬಂತ ಅಂತ. 35 ಬಂದಿತ್ರಿ. ಇಟ್ ಇಸ್ ಡಿಸೈಡೆಡ್. ಕಾಂಗ್ರೆಸ್ನ ಹೊರಗಡೆಗೋಸ್ಕರ ದೇಶದಲ್ಲಿ ಇವತ್ತು ಇಡೀ ದೇಶದ ಜನ ತೀರ್ಮಾನ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ಸೇತರ ಪಕ್ಷಗಳು ಲೈಕ್ ಮೈಂಡೆಡ್ ಜನ ಎನ್ಡಿಎನ ಸಮರ್ಥನೆ ಮಾಡುವಂತ ದಿನ ಬಂದಿದೆ. ಇವರೆಲ್ಲರೂ ಕಾಂಗ್ರೆಸ್ನವರಿಗೆ ದೂರ ಇಡ್ತಾರೆ. ಮಾದೇವ್ ಪ್ರಕಾಶ್ ಅವರೇ, ಬಹಳ 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 ಮಹತ್ವದ ಬೆಳವಣಿಗೆ ಏನಂತಂದ್ರೆ, ಮೋದಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗ್ತಾ ಇದ್ದಂಗೆ ಬಹಳ ಖುಷಿಯಿಂದ ಹೇಳಿದ್ದು ಯಡಿಯೂರಪ್ಪನವರು. ಬಿಜೆಪಿಯನ್ನು ರೆಡಿ ಆಗ್ತಾ ಇದ್ರು ಪ್ರೆಸ್ ಮೀಟ್ ಮಾಡಕ್ಕೆ ಏನ್ ಹೇಳ್ಬೇಕು ಅಂತ. ಯಡಿಯೂರಪ್ಪನವರು ಮೊದಲೇ ಡಿಸೈಡ್, ನಾನು ಮೋದಿ ಪ್ರಧಾನಿ, ನಾನು ಬೆಂಬಲ ಕೊಡ್ತೀನಿ, ಎನ್ ಡಿ ಎ ಮಿತ್ರ ಪಕ್ಷ. ಮೊನ್ನೆ ಪತ್ರ ಬರೀತಾರೆ, LK ಅಡ್ವಾಣಿಯವ್ರಿಗೆ ಬರೆಯೋದು ಪತ್ರ ಅದು, NDA ಚೇರ್ಮನ್ಗೆ, ನನ್ನ ಮಿತ್ರ ಪಕ್ಷ ಅಂತ ಕನ್ಸಿಡರ್ ಮಾಡಿ ನಿಮ್ಮ ಚಟುವಟಿಕೆಗಳು ನಮ್ಮನ್ನು ಪಾಲ್ಗೊಳ್ಳುವಂತೆ ಮಾಡ್ಕೊಳ್ಳಿ. ಅಂದರೆ ಬಹುತೇಕ ಯಡಿಯೂರಪ್ಪನವ್ರಿಗೆ ಏನಾಗಿದೆ, ಅಸ್ತಿತ್ವದ ಪ್ರಶ್ನೆ ಅಡಕಾಗಿದೆ ಅಂತ. ಖಂಡಿತ ಅವ್ರಿಗೆ. ಯಾಕೆ ಅಂತಂದರೆ BJP ಬಿಟ್ಟು ಬಂದ ನಂತರ ಅವ್ರಿಗೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 10% ಮತ ತಗೊಂಡ್ರಲ್ಲ, ಪ್ರಾಯಶಃ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರು KJP ಪ್ರತ್ಯೇಕ ಅಂತಂದರೆ ಅವರು ಇಂಡಿಪೆಂಡೆಂಟಾಗಿ ಚುನಾವಣಾ ಕಣಕ್ಕಿಳಿದ್ರೆ 10% ಅಲ್ಲ 1% ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಯಾರು ಯಡಿಯೂರಪ್ಪನವರನ್ನು ಬೆಂಬಲಿಸಿದ್ರು ಆ ಮತ ಬ್ಯಾಂಕ್ ಸಂಪೂರ್ಣವಾಗಿ BJP ಮತ್ತು ಕಾಂಗ್ರೆಸ್ಗೆ ಡಿವೈಡ್ ಆಗುತ್ತೆ. ಅಂಥ ಪರಿಸ್ಥಿತಿ ಒಳಗೆ ಯಡಿಯೂರಪ್ಪನವ್ರು ವೀಕ್ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಯಡಿಯೂರಪ್ಪನವ್ರು BJP ಸೇರಿಕೊಂಡ್ರೆ ಆ 10% ಮತ ಇಂಟ್ಯಾಕ್ಟ್ ಆಗಬಹುದು ಅಥವಾ ಸ್ವಲ್ಪ ಜಾಸ್ತಿನೂ ಆಗಬಹುದು ಅನ್ನುವಂತಹ ಒಂದು ಕಾರಣದಿಂದ ಯಡಿಯೂರಪ್ಪನವ್ರು BJP ಸೇರ್ತಾ ಇದ್ದಾರೆ. ಅವ್ರು ಸೇರದೆ ಹೋದರೆ BJPಗೆ ಅವರಿಗೆ 10% ಮತ. ಯಡಿಯೂರಪ್ಪನವರ ಈ ಹೇಳಿಕೆ ನಾನು ಅವ್ರ ಸ್ವಾರ್ಥದ ಹೇಳಿಕೆ ನಾನು ಭಾವಿಸಲ್ಲ. ಇದು ಇವತ್ತು ದೇಶದ ಅವಶ್ಯಕತೆ, ಇಂಪ್ಲಿಕೇಶನ್ ಕೊಡುತ್ತೆ. ಈ ದೇಶದ ಅವಶ್ಯಕತೆಗೋಸ್ಕರ ಅವರು ಆ ಥರ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಸ್ವಾರ್ಥಕ್ಕಲ್ಲ. ಇಲ್ಲ, ನಾನು ರೈಟ್ ಕೊನೆಯದೇ ಕೇಳ್ತೀನಿ. ಯಡಿಯೂರಪ್ಪನವರಿಗೆ ನಿಮ್ಮ ಹಿಂದಿನ ದಿವಂಗತ ಬಂಗಾರಪ್ಪನವರಷ್ಟು ಅನುಭವ ಇಲ್ಲ. ಅವ್ರು ಕೆಡಿಸಿ ಕಟ್ಟಿ ಹೊಡೆದು ಸವಾಲು ತೊಗೊಂಡು ಬಂಗಾರಪ್ಪ ಯಾರ್ಯಾರು ಸವಾಲು ಹಾಕಿಲ್ಲ. ಸೀತಾರಾಮ್ ಕೇಸರಿ, ಇಂದಿರಾ ಗಾಂಧಿ, PV ನರಸಿಂಹರಾವ್, ಇವರು ಒಂದೇ ಒಂದು ಹೊಡೆತಕ್ಕೆ ಯಡಿಯೂರಪ್ಪನವರು ನಾನು ಬರ್ತೀನಿ ಅಂತ ಶುರು ಮಾಡ್ಕೊಂಡಿದ್ದಾರೆ ಅಂತ. ನೋಡಿ ಏನಾಗಿದೆ, ಯಡಿಯೂರಪ್ಪನವ್ರಿಗೆ ಗೊತ್ತಿದೆ ಅವ್ರಿಗೆ ಮುಂದೆ ರಾಜಕೀಯ ಭವಿಷ್ಯ ಇಲ್ಲ ಅಂತೇಳಿ ಎಲ್ಲೋ ಒಂದು ಕಡೆ ಹೋಗಿ ಸೇರ್ಕೋಬೇಕು, ಬಾರ್ಗೇನ್ ಮಾಡ್ತಾ ಇದಾರೆ ಅಂತ. ಡೆಫಿನೆಟ್ಲಿ ಇಟ್ ಇಸ್ ಎ ಬಾರ್ಗೇನ್ ಟ್ಯಾಕ್ಟಿಸ್. ಈಗ ನೋಡಿ ಅವ್ರಿಗೆ ಏನಾಗಿದೆ, ಕಾಂಗ್ರೆಸ್ ಪರ ಬರಲಿಕ್ಕೆ ಸಾಧ್ಯವಿಲ್ಲ, ಕಾಂಗ್ರೆಸ್ ಅವ್ರನ್ನ ಹತ್ರನೂ ಸೇರಿಸೋದಿಲ್ಲ. ಮತ್ತೆ ಹೇಳಿದ್ರೆ JDS ರೆಡಿ ಅಂತ ಹೇಳಿದ್ರು ಒಂದು ಟೈಮಲ್ಲಿ. ಅವೆಲ್ಲ ಸುಳ್ಳು. ನೋಡಿ ಅವ್ರಿಗೆ ಆಗೋದಿಲ್ಲ ಬಿಡಿ ಅದು. ಆಮೇಲೆ JDS ಜೊತೆಗೂ ಹೋಗ್ಲಿಕ್ಕೆ ಆಗಲ್ಲ ಅವ್ರಿಗೆ. ಹೀಗಾಗಿ ಅವ್ರಿಗೆ ಅನಿವಾರ್ಯವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಗೆ ಹೋಗಲೇಬೇಕು, ಅನಿವಾರ್ಯತೆ ಇದೆ. ಯಾರಿಗೆ? ಯಡಿಯೂರಪ್ಪನವ್ರಿಗೆ. ಹೀಗಾಗಿ ಹೇಗೋ ಮಾಡಿ ಒಂದು ಕಡೆ ರಾಜಿ ಮಾಡ್ಕೊಂಡು ಗೌರವದಿಂದ ಒಳಗಡೆ ಹೋಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಅಷ್ಟೇ ವಿರೋಧ ಅನಂತಕುಮಾರ್ ಬಣ, ಜಗದೀಶ್ ಶೆಟ್ಟರು, ಈಶ್ವರಪ್ಪ, ಈಶ್ವರಪ್ಪ ಎಲ್ಲರೂ ತಯಾರಾಗಿ ಕೂತಿದ್ದಾರೆ. ನಾವು ಯಾಕೆ ಯಡಿಯೂರಪ್ಪನ ಕರ್ಕೊಂಡು ನಮ್ಮ ನಾಯಕತ್ವ ಕಳ್ಕೋಬೇಕು? ನಾನು ಕೊನೆಯದಾಗಿ ಕೇಳ್ತೀನಿ ಮಾದೇವ್ ಪ್ರಕಾಶ್ ಅವರೇ, ಬಹುತೇಕ ಈ ನಮ್ಮ ಕಡೆ ದೊಡ್ಡ ಮಳೆ ಬರೋಕ್ಕಿಂತ ಮೊದಲು ದೊಡ್ಡ ಗುಡುಗು, ಸಿಡಿಲು, ಮಿಂಚು, ಅದರ ಲಕ್ಷಣಗಳು ಸಿಂಪ್ಟಮ್ಸ್ ಕಾಣ್ತಾ ಇದೆ ಅಂತ. ಸಿಂಪ್ಟಮ್ಸ್ ಕಾಣ್ತಾ ಇದೆ. ಏಕೆಂತಂದರೆ ಇನ್ನು 5-6 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬಂದೇ ಬರುತ್ತೆ. ಹಾಗಾಗಿ ಇವರು ತಮ್ಮ ಅಸ್ತಿತ್ವಕ್ಕೋಸ್ಕರ ಹೋರಾಟವನ್ನು ರೆಡಿ ಮಾಡೋಂತ ನಮ್ಮ ಕಡೆ ಸುಗ್ಗಿ, ಹಾಗಾಗಿ ಗುಡುಗು, ಸಿಡಿಲು, ಮಿಂಚು ಬಂದೇ ಬರುತ್ತೆ. ಮಲ್ಕಾಪುರ ಅವರೇ ಮತ್ತು ಮಾದೇವ್ ಪ್ರಕಾಶ್ ರಾಯರೆಡ್ಡಿ ಅವರೇ, ತಮ್ಮ ಇಷ್ಟೊತ್ತು ಚರ್ಚೆ ಭಾಗಿಯಾಗಿದ್ದು. ಒಂದಂತೂ ಸ್ಪಷ್ಟ, ರಾಜಕಾರಣ ಏನಿರ್ಬೋದು, ಆದರೆ ಸಾರ್ವಜನಿಕವಾಗಿ ಮಾತಾಡುವಾಗ ನಾವು ಸೌಜನ್ಯ ಮತ್ತು ಆ ಚೌಕಟ್ಟನ್ನು ಮೀರಬಾರ್ದು ಅನ್ನುವಂಥದ್ದು ನಮ್ಮದೇ ಆದಂಥ ಒಂದು ಸ್ವಯಂ ನಿಯಂತ್ರಣ ಇದ್ದರೂ ಕೂಡ ಅದನ್ನು ಮೀರುವಂಥದ್ದು ರಾಜಕಾರಣ ಧರ್ಮ ಕೂಡ. ಯಾಕಂದರೆ ಅನೇಕ ನಾಯಕರು ಇದನ್ನು ಹೇಳ್ತಾರೆ, ಆದರೆ ಆವೇಶದಲ್ಲಿ ಇದನ್ನು ಮೀರ್ತಾರೆ. ಸೊ ಬಹುತೇಕ ಅದು ನಿಲ್ಲೋದಿಲ್ಲ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ವಿಷಯವನ್ನು ಹೊತ್ಕೊಂಡ್ಬರ್ತೀನಿ. ನೇರದಿಟ್ಟ ನಿರಂತರ ಸುದ್ದಿ ನೋಡ್ತಾರೆ ಸುವರ್ಣ ನ್ಯೂಸ್.